ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದ 27ನೇ ವಚನ ಇವತ್ತಿನ ಚಿಂತೆಗಾಗಿ ನಾವು ತೆಗೆದುಕೊಳ್ಳುವಂಥ ಭಾಗವಾಗಿದೆ. ಅದರಿಂದ ಎಲ್ಲರೂ ಗಟ್ಟಿಯಾಗಿ ನನ್ನೊಟ್ಟಿಗೆ ಶಬ್ದ ತೆಗೆದು ಓದಬೇಕು. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು, ನಿಮ್ಮ ಬೆನ್ನಿನಿಂದ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಕರೆಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾವು ಪುಷ್ಟರಾದ ಕಾರಣ, ಗಟ್ಟಿಯಾಗಿ ಹೇಳ್ರಿ, ನಾವು ಪುಷ್ಟರಾದ ಕಾರಣ ಎಲ್ಲ ನೊಗಗಳು ಮುರಿಯಲೇಬೇಕು, ಮುರಿಯಲೇಬೇಕು. ಆಮೇನ್. 1ನೇ ತಾರೀಕು ಪಾಸ್ಟರ್ ಸುದರ್ಶನ್ ಅವರ ಮೂಲಕ ದೈವ ಆಲೋಚನೆ ಲಭಿಸಿತು. ಆ ಆಲೋಚನೆ ಕಂಪ್ಲೀಟ್ ಡೆಲಿವರೆನ್ಸ್, ಸಂಪೂರ್ಣ ಬಿಡುಗಡೆಯ ತಿಂಗಳು ಎಂಬುದಾಗಿ. ಸಂಪೂರ್ಣ ಬಿಡುಗಡೆಯ ತಿಂಗಳು. ದೇವರು ಏನಾದರೂ ಮಾಡಿದ್ರೆ ಅಪೂರ್ಣವಲ್ಲ, ಸಂಪೂರ್ಣ. ಕಾರಣ ನನ್ನ ದೇವರೇ ಸಂಪೂರ್ಣನಾಗಿದ್ದಾನೆ. ಹಲ್ಲೆಲೂಯಾ. ಅವನಲ್ಲಿ ಕೊರತೆ ಅನ್ನೋದು ಇಲ್ಲವೇ ಇಲ್ಲ. ಆದ್ದರಿಂದಲೇ ದೇವರ ಜನರಿಗೆ ಅವನು ಭರವಸೆ ಕೊಡುವಾಗ ಹೇಳ್ತಾನೆ, ಅವರು ಕೊರತೆ ಪಡರು, ಕೊರತೆ ಪಡರು. ಆಮೇನ್. ಹಲ್ಲೆಲೂಯಾ. ಓದಿದಂಥ ವಾಕ್ಯದಿಂದಲೇ ನಾನು ಅದೇ ಥೀಮ್ನಲ್ಲಿ ನಿಲ್ಲೋದಕ್ಕೆ ಇಷ್ಟಪಡ್ತೇನೆ. ಕಂಪ್ಲೀಟ್ ಡೆಲಿವರೆನ್ಸ್ ಬೈ ದ ಅನಾಯಿಂಟಿಂಗ್. ಅಭಿಷೇಕದ ಮೂಲಕ ಸಂಪೂರ್ಣ ಬಿಡುಗಡೆ ಎಂಬ ಪೀಠಿಕೆಯಲ್ಲಿ ನಿಲ್ಲಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಭಿಷೇಕದ ಮೂಲಕ ಸಂಪೂರ್ಣ ಬಿಡುಗಡೆ. ಓದಿದಂಥ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನು ಪ್ರವಾದನಾತ್ಮದಲ್ಲಿ ಹೇಳ್ತಿದ್ದಾನೆ, ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು. ಯಾವ ದಿನದಲ್ಲಿ? ಇಸ್ರಾಯೇಲ್ ಜನರನ್ನು ಬಾಬೆಲಿನಲ್ಲಿ ಸೆರೆಗೆ ತೆಗೆದುಕೊಂಡು ಹೋದಂಥ ದಿನದಲ್ಲಿ ಅವರು ಹೊರಿಸಿದಂಥ ಹೊರೆಗಳು, ನಿಮ್ಮ ಬೆನ್ನಿನಿಂದಲೂ ಊಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ಕಾರಣ ನೀವು ಪುಷ್ಟರಾದ ಕಾರಣನ ಸಹಿತವಾಗಿ ದೇವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ದ ಅನಾಯಿಂಟಿಂಗ್ ರಿಮೂವ್ಸ್ ದ ಬರ್ಡನ್ ಅಂಡ್ ಡಿಸ್ಟ್ರಾಯ್ಸ್ ದ ಯಾಕ್. ಒಂದು ಹೊರೆಗಳನ್ನು ನಿಮ್ಮಿಂದ ತೆಗೆದು ಹಾಕುತ್ತೆ. ಈ ಅಭಿಷೇಕ ಏನು ಮಾಡುತ್ತೆ ಅಂದರೆ, ಕೇವಲ ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಲ್ಲ. ಒಬ್ಬನ ಮೇಲೆ ದೇವರ ಆತ್ಮನ ಅಭಿಷೇಕ ಇಳಿದು ಬಂದರೆ ಅವನ ಮೇಲಿರುವ ಎಲ್ಲ ಹೊರೆಗಳು, ಶತ್ರು ತಂದಾಕಿರುವ ಹೊರೆಗಳು, ಅದು ಕುಟುಂಬದ ಮೇಲಾಗಿರ್ಬೋದು, ಅವರ ಭವಿಷ್ಯದ ಮೇಲಾಗಿರ್ಬೋದು, ಅಥವಾ ಅವರ ಜೀವನದಲ್ಲಾಗಿರ್ಬೋದು, ಮಕ್ಕಳ ಮೇಲಾಗಿರ್ಬೋದು, ಸೇವೆ ಮೇಲಾಗಿರ್ಬೋದು. ಇವತ್ತು ಎಷ್ಟೇ ಭಾರದಿಂದ ಯಾರಾದರೂ ಇದರ ಒಳಗಡೆ ಹೊರೆ ಹೊತ್ತುಕೊಂಡು ಬಂದಿರೋದಾದರೆ, ಯೇಸು ಸ್ವಾಮಿ ಹೇಳಿದ ವಾಕ್ಯವನ್ನು ನಾನು ನಿಮಗಾಗಿ ಪ್ರವಾದನಾ ಶಬ್ದವಾಗಿ ಉಚ್ಚರಿಸ್ತೇನೆ. ಎಲೆ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಇವತ್ತು ಹೊರೆ ಹೊತ್ತವರನ್ನ, ಭಾರದಿಂದ ಬಂದವರನ್ನ ಬಿಡಿಸುವುದೇ ಈ ಅಭಿಷೇಕದ ಪ್ರತ್ಯೇಕತೆ. ಕೆಲವರ ಬಿಡುಗಡೆ ತಾತ್ಕಾಲಿಕವಾದ ಬಿಡುಗಡೆ. 3 ತಿಂಗಳು ಚೆನ್ನಾಗಿರ್ತಾರೆ, 4ನೇ ತಿಂಗಳು ಅದೇ ರಾಗ ಅದೇ ಹಾಡು, ಅದೆಲ್ಲ ಬಿಡುಗಡೆ. ದೇವರು ಕುಮಾರನು ಬಿಡಿಸುವುದಾದರೆ ಅದು ಶಾಶ್ವತವಾದ ಬಿಡುಗಡೆ. ಆ ಬಿಡುಗಡೆ ಬೇಕೇನೋರು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಪರಿಶುದ್ಧಾತ್ಮನ ಹೇಳ್ತಾನೆ, ಅಭಿಷೇಕ ಉಳ್ಳವನಿಗೆ ಇನ್ನು ತಿಳುವಳಿಕೆ ಮಾತ್ರನೇ ಬೇಕಾಗಿರೋದು. ಅಭಿಷೇಕ ಉಳ್ಳವನಿಗೆ ತಿಳುವಳಿಕೆ ಮಾತ್ರನೇ ಬೇಕಾಗಿರೋದು. ನನ್ನ ಜನ ಹಂಕೆ ಮೀರಿದ್ದಾರೆ. ಕಾರಣ ಏನು? ದರ್ಶನವಿಲ್ಲದೆ, ಲ್ಯಾಕ್ ಆಫ್ ನಾಲೆಜ್, ಲ್ಯಾಕ್ ಆಫ್ ವಿಸ್ಡಮ್.
ನನ್ನ ಜನ ದೇ ಆರ್ ಪೆರಿಶ್ಡ್ ಬಿಕಾಸ್ ದೇ ಆರ್ ಲ್ಯಾಕಿಂಗ್. ಅವರು ದರ್ಶನವಿಲ್ಲದೆ, ತಿಳಿಯದೆ, ಅರ್ಥ ಮಾಡಿಕೊಳ್ಳದೆ, ಈ ಸತ್ಯವನ್ನ ಅರಿವು ಅವರಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಈಗಲೂ ನೊಗದ ಕೆಳಗಡೆ ಇದ್ದಾರೆ, ಹೊರೆಯನ್ನ ಹೊರ್ತಾ ಇದ್ದಾರೆ, ಭಾರದಲ್ಲಿ ಹೋಗ್ತಾ ಇದ್ದಾರೆ, ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಆದರೆ ಇವತ್ತು ನಿಮಗೊಂದು ಶುಭ ವರ್ತಮಾನವಾಗಿದೆ, ನೀವು ಬಂದ ಹಾಗೆ ಹೋಗೋದಿಲ್ಲ. ಕಮಾನ್ ಸಂಬಾಡಿ, ನೀವು ಬಂದ ಹಾಗೆ ಹೋಗೋದಿಲ್ಲ. ದೇವರು ನಿಮ್ಮ ಬೆನ್ನಿನ ಮೇಲೆ ಶತ್ರು ಹೊರಿಸಿದ, ನಿಮಗೆ ಹೊರಕ್ಕಾಗದೇ ಇರುವ ಭಾರವನ್ನು ಹೊರಿಸಿದ, ನಿಮಗೆ ಆಗದೇ ಇರುವ ಕಾರ್ಯಗಳನ್ನು ನಿಮ್ಮ ಮೂಲಕ ಮಾಡಿಸಿದ ಅಂಧಕಾರ ಶಕ್ತಿಗಳ ಬಲಗಳನ್ನು ಇವತ್ತು ಯೇಸುವಿನ ನಾಮದಲ್ಲಿ ಆ ಹೊರೆಗಳನ್ನು ದೇವರು ತೆಗೆದು ಹಾಕ್ತಾ ಇದ್ದಾರೆ. ಅದು ಕುಟುಂಬದಿಂದ ತೆಗೆದು ಹಾಕ್ತಾ ಇದ್ದಾನೆ, ನಿನ್ನ ಮಕ್ಕಳ ಜೀವನದಿಂದ ತೆಗೆದು ಹಾಕ್ತಾ ಇದ್ದಾನೆ, ಸಭೆಯಿಂದ ತೆಗೆದು ಹಾಕ್ತಾ ಇದ್ದಾನೆ. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ಈ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುವ ನೀತಿವಂತರು ಇರೋದ್ರಿಂದ ಆ ಹೊರೆಗಳಿಗೆ ಇನ್ನ ಸ್ಥಳ ಇಲ್ಲ. ನಂಬರ್ 2, ಹೊರೆ ಮಾತ್ರ ಅಲ್ಲ. ನೀವು ನೋಡ್ರಿ, ಎತ್ತಿನ ಗಾಡಿಯಲ್ಲಿ ಹೊರೆ ಹೊತ್ತಿ ಇರುತ್ತೆ, ಹೊರೆ ಇದೆ, ಅದು ಬೆನ್ನಿಗೆ ಬೀಳೋಂಥ ವೆಯ್ಟು, ಕುತ್ತಿಗೆಗೆ ನೊಗ ಕಟ್ಟಿರ್ತಾರೆ. ಇದು ಎರಡು ಕಾರ್ಯಗಳನ್ನು ತೋರಿಸುತ್ತೆ. ಇವತ್ತು ಕೆಲವರ ಒಳಗಡೆ ನೊಗಗಳನ್ನು ಇಟ್ಟಿರುವವರು, ಕೆಲವರು ತಲೆ ಮೇಲೆತ್ತದಂತೆ ಎಲ್ಲ ಕಾಲ ತಲೆ ತಗ್ಗಿಸಿದವರಾಗಿ ಎಲ್ಲರ ಮುಂದೆ ಕೀಳರಿಮೆಯಲ್ಲಿ ಜೀವಿಸುವ ಅಂಥವರ ಮೇಲೆ ಇವತ್ತೊಂದು ಅಭಿಷೇಕ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಆ ನೊಗಗಳನ್ನು ಮುರಿಯುವ ಅಭಿಷೇಕ. ಕಮ್ ಆನ್ somebody. ನನಗೆ ಗೊತ್ತಿಲ್ಲ, ಇದರ ಒಳಗಡೆ ಅಭಿಷೇಕ ಉಳ್ಳವನು ಆರಾಧನೆ ಮಾಡ್ತಾ ಇರುವಾಗಲೇ ಆಜು ಬಾಜು ಇರುವವರು, ಅಕ್ಕಪಕ್ಕದಲ್ಲಿ ಇರುವವರ ಕೆಲ ನೊಗಗಳನ್ನು ಸಹ ದೇವರು ಮುರಿತಾ ಇದ್ದಾನೆ. ಬಿಕಾಸ್ ನೀನು ಪುಷ್ಟನಾದ ಕಾರಣ ಎಲ್ಲ ನೊಗಗಳು ಮುರಿಯಲೇಬೇಕಾಗುತ್ತೆ. ಎಸ್, the anointing removes the burdens and destroys the yoke. ಅಭಿಷೇಕವು ಹೊರೆಗಳನ್ನು ತೆಗೆದು ಹಾಕುತ್ತೆ ಮತ್ತು ನೊಗಗಳನ್ನು ನಾಶಪಡಿಸುತ್ತೆ. ಯಾವ ನೊಗ? ದಬ್ಬಾಳಿಕೆಯ ನೊಗ. ಹಾಲೆಲೂಯಾ. ಅಪ್ರೆಷನ್. ಸೈತಾನ ಕೆಲವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಕೆಲವರೊಳಗಡೆ ಭಯವನ್ನು ಹುಟ್ಟಿಸಿ ದಬ್ಬಾಳಿಕೆ ಮಾಡ್ತಾನೆ. ಕೆಲವರ ಭವಿಷ್ಯದ ಕುರಿತು ಅವರ ಒಳಗಡೆ ಭೀತಿಯನ್ನು ಉಂಟು ಮಾಡಿ ಅವರ ಮೇಲೆ ಡಾಮಿನೇಟ್ ಮಾಡ್ತಾ ಇದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ಅರ್ಥ ಆಗದವರು ಇದರ ಒಳಗಡೆ ಇರೋದಾದ್ರೆ ನಿನ್ನ ಮೇಲೆ ಶತ್ರು ಹೊರಿಸಿರುವ ಆ ದಬ್ಬಾಳಿಕೆಯನ್ನ, ಆ ದುರಾತ್ಮನ ಶಕ್ತಿಯನ್ನ ಇವತ್ತು ಯೇಸು ಮುರಿತಾ ಇದ್ದಾನೆ. ದಬ್ಬಾಳಿಕೆ, ಸಂಕಟ, ಬಂಧನ, ಅನಾರೋಗ್ಯ, ಗುಲಾಮಗಿರಿ, ಯಾವುದು ನೊಗ? ಯಾವುದಕ್ಕೆ ದಾಸರಾಗಿದ್ದೀರಾ? ಯಾವುದು ನಿಮ್ಮನ್ನು ಭಯಪಡಿಸ್ತಾ ಇದೆ? ಯಾವುದು ನಿಮ್ಮನ್ನು ಆತಂಕಕ್ಕೆ ಒಳಪಡಿಸ್ತಾ ಇದೆ? ಇವತ್ತೆಲ್ಲ ನೊಗಗಳು ಮುರಿಯಲೇಬೇಕು. ಸಭೆಯ ಆಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬಲವುಳ್ಳದಾಗಿರುತ್ತೆ. ಕೆಲವರ ಕೈಗಳಿಗೆ ಕೋಳಗಳನ್ನು, ಕೈಗಳಿಗೆ ಸರಪಳಿಯನ್ನು, ಕಾಲುಗಳಿಗೆ ಕೋಳಗಳನ್ನು ತೊಡಿಸಿರುವ ಶಕ್ತಿಗಳು ಇವತ್ತು ಯೇಸುವಿನ ನಾಮದಲ್ಲಿ ಚಲಿಸದಂತೆ ಕೆಲವರ ನಾಲಿಗೆಗಳನ್ನು ಕಟ್ಟಿರುವ ಶಕ್ತಿಗಳು, ಆರಾಧನೆ ಮಾಡದಂತೆ ಕೆಲವರನ್ನ ಬೆಂದಿಸಿರುವ ಶಕ್ತಿಗಳು, ಒಂದರ ಮೇಲೆ ಮತ್ತೊಂದು ಸಂಕಟಗಳನ್ನು ಅನುಮತಿ ಮಾಡಿ ಒಂದರ ಹಿಂದೆ ಮತ್ತೊಂದು ದುಃಖಗಳ ವಾರ್ತೆಗಳನ್ನು ಬಿಚ್ಚುಬಿಟ್ಟು ಕೆಲವರ ಮನಸ್ಸುಗಳನ್ನು ಅಲ್ಲಲ್ಲೂ ಹೃದಯಗಳನ್ನು ಕಠಿಣ ಮಾಡ್ತಿರುವ ಅಂಧಕಾರ ಶಕ್ತಿಗಳ ನೊಗಗಳು ಇವತ್ತು ಯೇಸುವಿನ ನಾಮದಲ್ಲಿ ನನ್ನ ಜೊತೆ ಸೇರೋರು ಯಾರಾದ್ರೂ ಇದ್ರೆ, ನನ್ನ ಜೊತೆ ಸೇರೋರು ಯಾರಾದ್ರೂ ಇದ್ರೆ
ಇವತ್ತು ಯೇಸುವಿನ ನಾಮದಲ್ಲಿ ಬಂದಾಗ ಹೊರೆ ಹೊತ್ಕೊಂಡ್ಬಂದೆ, ಆದ್ರೆ ಹೋದಾಗ ನಾನು ಸಂಪೂರ್ಣ ಬಿಡುಗಡೆಯೊಂದಿಗೆ. ಅಭಿಷೇಕದಿಂದ ನೊಗವು ನಾಶವಾಗುತ್ತದೆ. ಯಾಕೆಂದರೆ ಅಭಿಷೇಕ ಸಂಪೂರ್ಣವಾದ ಬಿಡುಗಡೆಯ ಭರವಸೆಯನ್ನು ಕೊಡುವಂಥದ್ದಾಗಿದೆ. ಇಫ್ ಯು ಆರ್ ಅನಾಯಿಂಟೆಡ್ ಪರ್ಸನ್, ನೀವೊಂದು ಅಭಿಷಕ್ತ ವ್ಯಕ್ತಿ ಆಗಿರೋದಾದರೆ ಒಂದು ನೊಗ ನಿಮ್ಮ ಮೇಲೆ ಇರೋಕ್ಕಾಗಲ್ಲ. ಸೈತಾನ್ ನಿಮ್ಮ ತಲೆ ಮೇಲಲ್ಲ, ಸೈತಾನ್ ನಿಮ್ಮ ಹೆಗಲ ಮೇಲಲ್ಲ, ಸೈತಾನ್ ನಿಮ್ಮ ಸೊಂಟದ ಮೇಲಲ್ಲ, ಸೈತಾನ್ ನಿಮ್ಮ ಕಾಲಿನ ಕೆಳಗಡೆ. ಏ ಕಮ್ ಆನ್ somebody. ಅಧಿಕಾರವುಳ್ಳವರು, ಅಭಿಷೇಕವುಳ್ಳವರು ಉಪಯೋಗಿಸದೆ ತುಕ್ಕಿಡಿಸ್ತಾ ಇರೋದ್ರಿಂದಲೇ ಶತ್ರುವಾದವನು ಒಂದರ ಮೇಲೆ ಮತ್ತೊಂದು ನೊಗಗಳನ್ನು ಏರಿಸ್ತಾ ಇದ್ದಾನೆ. ಇಫ್ ಯು ಕಮೆಂಟ್ ಸಮಥಿಂಗ್, ನಿಮಗೆ ಸತ್ಯ ತಿಳಿಯೋದಾದ್ರೆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಸತ್ಯ ತಿಳಿಯೋದಾದ್ರೆ ಆ ಸತ್ಯ ಯೇಸು ಆಗಿದ್ದಾನೆ. ಸತ್ಯ ತಿಳಿಯೋದಾದ್ರೆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಆಮೇಲೆ ಏನದು ಸತ್ಯ? ಸತ್ಯ ಅಭಿಷೇಕ ಉಳ್ಳವನ ಮೇಲೆ ಹೊರೆಗಿರಕ್ಕಾಗಲ್ಲ, ರೋಗಕ್ಕಿರಕ್ಕಾಗಲ್ಲ, ಸಾಲಕ್ಕಿರಕ್ಕಾಗಲ್ಲ, ಸಂಕಟಕ್ಕೆ ಇರಕ್ಕಾಗಲ್ಲ. ಆಪರೇಷನ್ ದಬ್ಬಾಳಿಕೆ ಇರಕ್ಕಾಗಲ್ಲ. ಕೆಲವರಿಗೆ ಯಾವಾಗಲೂ ಪ್ರೆಷರ್, ಏನು ಒತ್ತಡದಲ್ಲೇ ಜೀವನದಲ್ಲಿ ಸಾಗಿಸ್ತಾ ಇದ್ದಾರೆ. ಆಫೀಸ್ಗೆ ಹೋದ್ರೆ ಒತ್ತಡ, ಮನೆಗೆ ಬಂದರೆ ಒತ್ತಡ. ಇವತ್ತು ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಭಿಷಕ್ತರು ಇದರ ಒಳಗಡೆ ಇದ್ದೀರಾ? ಕೆಲವರು ಕಾಯ್ತಾ ಇದ್ದಾರೆ ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಟ್ಟು, ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ ಆ ನೊಗವನ್ನು ಮುರಿಲಿ ಅಂತ. ಇಲ್ರೇ, ನಿಮ್ಮ ಮೇಲಿರೋ ಅಭಿಷೇಕ ಏನು ಪೂಜೆ ಮಾಡಕ್ಕೆ ಕೊಟ್ಟಿರೋದು? ನಮ್ಮಲ್ಲಿ ಕೆಲವರಿಗೆ ಇರೋ ಸ್ವಭಾವ, ಒಳ್ಳೆ ಅಡಿಗೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ತಿನ್ನೋದು ಇಲ್ಲ, ತಿನ್ನೋರು ಕೊಡೋದು ಇಲ್ಲ. ಸ್ತೋತ್ರ. ಕೆಲವರು ಅಭಿಷೇಕ ಹೊಂದ್ಕೊಂಡು 25 ವರ್ಷ ಆಯಿತು, 30 ವರ್ಷ ಆಯಿತು, ಸಭೆಯಲ್ಲಿ ಕುತ್ಕೊಂಡು ಒಬ್ರಿಗೆ ಪ್ರಾರ್ಥನೆ ಮಾಡಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಸ್ತೋತ್ರ ಹೇಳಲಿಲ್ಲ. ಅದು ಯಾವಾಗ ಉಪಯೋಗಿಸ್ತಾರೆ ಅಂದರೆ ಭಾನುವಾರ ಒಂದಿನ ಬಂದು ಒಂದು 10 ನಿಮಿಷ ತತ್ತಲ್ಲಲ್ಲ ಇಷ್ಟು ಹೇಳ್ಬಿಟ್ಟು ಹೋಗೋದಕ್ಕೆ ಇಟ್ಕೊಂಡಿದ್ದಾರೆ. ಇವತ್ತು ಆ ಅವಸ್ಥೆಯಿಂದ ನೀವು ಹೊರಗಡೆ ಬರಬೇಕು. ಯಾರಾದ್ರೂ ಕೈ ಕೊಟ್ಟು ಹೇಳ್ರಿ, ನಾನು ಹೊರಗಡೆ ಬರ್ತಾ ಇದ್ದೆ, ನೀವು ಬರ್ತೀರೋ ಬಿಡ್ತೀರೋ ನಿಮ್ಮ ಇಷ್ಟ ಅಂತ ಹೇಳ್ರಿ. ಇದರ ಒಳಗಡೆ ಕೆಲವರ ಮೇಲೆ ಶತ್ರು ಏರಿರುವ ದಬ್ಬಾಳಿಕೆ, ಕೆಲವರ ಮೇಲಿರುವ ಸಂಕಟಗಳು, ಕೆಲವರ ಮೇಲೆ ಎಷ್ಟೇ ಕಷ್ಟ ಬಿದ್ದರೂ, ಎಷ್ಟೇ ದುಡಿದ್ರು ಆ ದಾರಿದ್ರ್ಯದಿಂದ ಹೊರಗಡೆ ಬರಕ್ಕಾಗದೆ ಇರುವ ಹಾಗೆ ಕೆಲವರ ಮೇಲೆ ನೊಗ ಇಟ್ಟಿದ್ದಾನೆ. ಆ ನೊಗಗಳು ಇವತ್ತು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕು. ಈ ತಿಂಗಳು ಸಂಪೂರ್ಣವಾದ ಬಿಡುಗಡೆಯ ತಿಂಗಳು. ದ ಅನಾಯಿಂಟಿಂಗ್ ರಿಮೂವ್ಸ್ ದ ಬರ್ಡನ್ಸ್. ಎಲ್ಲ ಹೊರೆಗಳನ್ನು ದೇವರು ತೆಗೆದಾಕ್ತಾನೆ. ಯಾವ ಮೂಲಕ ತೆಗೆದಾಕ್ತಾನೆ? ನಾವೇನು ಮಾಡ್ತೀವಿ ನೋಡ್ರಿ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ದೇವರು ಅಭಿಷೇಕ ಕೊಟ್ಟಿರೋದೇನು ಗೊತ್ತಾ? ಈ ಹೊರೆ ತೆಗೆದಾಕಕ್ಕೆ. ನಾವು ತಿರ್ಗಾ ದೇವ್ರ ಹತ್ರ ಕೇಳ, ದೇವರೇ ತೆಗೆದಾಕು, ಮತ್ತೇನಕ್ಕೆ ಅಭಿಷೇಕ ಕೊಟ್ಟಿರೋದು? ನೀನೇ ತೆಗಿ. ಲಾಸರನ್ನು ಸತ್ತ ದೇವ್ರೆ, ಸಮಾಧಿಗೆ ಹಾಕಿದ್ದೀವಿ ದೇವ್ರೆ, ಕೈಕಾಲೆಲ್ಲ ಕಟ್ಬಿಟ್ಟಿದ್ದೀವಿ ದೇವ್ರೆ. ಸ್ತೋತ್ರ. ಯೇಸು ಸ್ವಾಮಿ ಹೇಳಿದ್ರು, ಯಾರು ಕಟ್ಟಿದ್ರು ನೀವೇ ಹೋಗಿ ಬಿಚ್ಚ್ರಿ ಅಂತ. ನೀವೇ ಬಿಚ್ಚ್ರಿ. ಕಟ್ಟಿದ ಯಾರು? ನೀವೇ. ಕೆಲವರೆಲ್ಲ ಹೇಳಿದ್ರು, ನನ್ನ ಜೀವನ ದಾರಿದ್ರ್ಯದಿಂದ ತುಂಬೋಗಿರಲಿ. ಅದೇ ಆಯಿತು, ನೀವೇ ಬಿಚ್ಚಬೇಕು ಇವತ್ತು. ಸ್ತೋತ್ರ. ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಯಾಳಾದ ಜೀವನ ಅಂದೆ, ಹಾಳಾದ ಜೀವನ ಅಂತ ಹೇಳಿದ್ರಲ್ಲ, ಅದು ಯಾರು ಕಟ್ಟಿದ್ದು? ನೀವೇ ಕಟ್ಟಿದ್ದು. ಅದನ್ನು ನೀವೇ ಬಿಚ್ಚಬೇಕು. ಸ್ತೋತ್ರ. ಮಗನ ನೋಡಿದ್ರೆ ಕೋತಿ ಅಂತಿದ್ದೆ,
ಇಲ್ಲಿ ಗಮನಿಸ್ರಿ, ನಿಮ್ಮ ಬಾಯಿಗಳಿಂದ ನೀವು ಮಾತನಾಡಿದ ಮಾತುಗಳು, ನಿಮ್ಮ ಗಂಡನ ಕುರಿತು ಹೇಳಿದ್ದು, ಹೆಂಡತಿಯ ಕುರಿತು ಹೇಳಿದ್ದು, ಮಕ್ಕಳ ಕುರಿತು ಹೇಳಿದ್ದು, ನಿಮ್ಮ ಭವಿಷ್ಯದ ಕುರಿತು ಹೇಳಿರೋದು ಕೆಲವೊಂದು ನೊಗಗಳಾಗಿ ಪರಿವರ್ತಿಸಿ ನಿಮ್ಮ ಕುತ್ತಿಗೆಯ ಮೇಲೆ ಶತ್ರು ಇಟ್ಟು ಅದರ ಮೇಲೆ ದಬ್ಬಾಳಿಕೆ ಮಾಡುವ ಶತ್ರುವಿನ ಕುತಂತ್ರಗಳನ್ನು ಇವತ್ತು ಅಭಿಷೇಕ ಕಂಡಿಡಿದು ಅದನ್ನು ಮುರಿಯೋದಕ್ಕೆ ಹೋಗ್ತಾ ಇದ್ದೀವಿ. ಅಭಿಷೇಕ ಉಳ್ಳವರು ನನ್ನ ಜೊತೆ ರೆಡಿಯಾಗಿರಬೇಕು. ಆಮೇ ಅಭಿಷೇಕ ಉಳ್ಳವರು ನನ್ನ ಜೊತೆ ರೆಡಿಯಾಗಿರಬೇಕು. ಇವತ್ತು ಎಲ್ಲ ಹೊರೆಗಳು ತೆಗೆದು ಹಾಕಲ್ಪಡಬೇಕು. ನೀನು ಇಲ್ಲಿಂದ ಹೋದಾಗ ನಿನ್ನ ಮಸಲ್ಸ್ ಎಲ್ಲ ಫ್ರೀ ಆಗಿರಬೇಕು. ಹೆಂಗಿರಬೇಕು? ಕೈ ಎತ್ತಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಸೊಂಟ ನೋವು, ಹೊಟ್ಟೆ ನೋವು, ತಲೆಭಾರ, ಮೈಕೈ ನೋವು, ಏನೋ ಸುಸ್ತು ಇದೆಲ್ಲ ಯೇಸುವಿನ ನಾಮದಲ್ಲಿ ಇವತ್ತು ಯೇಸು, ಗಟ್ಟಿಯಾಗಿ ಹೇಳ್ರಿ, ನಾನು ಪುಷ್ಟನಾದ ಕಾರಣ ನಗವು ಮುರಿಯಲೇಬೇಕು. ಲೆಟ್ ಮೀ ಎಕ್ಸ್ಪ್ಲೈನ್. The anointing removes the burden and destroy yokes. ಎಲ್ಲ ವಿಧವಾದ ಹೊರೆಗಳನ್ನು ತೆಗೆದು ಹಾಕುತ್ತೆ, ನೊಗಗಳನ್ನು ನಾಶ ಮಾಡುತ್ತೆ. ತೆಗೆದು ಹಾಕೋದು, ನಾಶ ಮಾಡೋದು ಎರಡು ಅರ್ಥ. ತೆಗೆದು ಹಾಕೋದಂದ್ರೆ ಏನು? ಇದನ್ನು ತೆಗೆದೆ ಇಲ್ಲಿಗೆ ಹಾಕದೆ. ನಾಶ ಮಾಡೋದು ಅಂದ್ರೆ ಫುಲ್ ಡಿಸ್ಟ್ರಾಯ್ ಮಾಡಾಕ್ಬಿಡೋದು, ಇಲ್ಲದಂತೆ ಮಾಡೋದು, ಅದಿನ್ನ ಪ್ರಯೋಜನಕ್ಕೆ ಬರ್ದರೆ ಹೆಂಗೆ ಮಾಡೋದು, ಉಪಯೋಗ ಶೂನ್ಯ ಮಾಡೋದು. ಹಾಗಾದ್ರೆ ಇವತ್ತು ಶತ್ರು ನಿಮ್ಮ ಕುತ್ತಿಗೆಯ ಮೇಲೆ ಇಟ್ಟಿರುವ ನೊಗಗಳನ್ನು ದೇವರು ಇನ್ನ ಲೈಫ್ನಲ್ಲಿ ಅದು ಮತ್ತೆ ಉಪಯೋಗಕ್ಕೆ ಬರದ ಹಾಗೆ ಡಿಸ್ಟ್ರಾಯ್ ಮಾಡಕ್ಕೆ ಹೋಗ್ತಾ ಇದ್ದಾನೆ, ನಾಶ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಕಮಾ ಹಲ್ಲೆಲೂಯಾ. ಆ ಸಾಲವನ್ನು ತೆಗೆದಾಕ್ತಾ ಇದ್ದಾನೆ, ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಇದ್ದಾನೆ. ಬಾಂಡೇಜ್, ಅಫ್ಲಿಕ್ಷನ್ಸ್, ಸಿಕ್ನೆಸ್, ಸ್ಲೇವರಿ, ಗುಲಾಮಗಿರಿ, ಸಂಕಟ, ಬಂಧನ. ಕೀರ್ತನೆಗಳು 34:19. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಲ್ಲಿ ಒಂದನ್ನು ಅವನು ಬಿಡಿಸೋದಕ್ಕೆ ಮಾತ್ರ ಶಕ್ತನು. ಕಂಪ್ಲೀಟ್ ಡೆಲಿವರೆನ್ಸ್, ಸಂಪೂರ್ಣ ಬಿಡುಗಡೆ. ಒಂದು ಮಂಡಳದಲ್ಲಿ ನಿನಗೆ ಬಿಡುಗಡೆ ಆರಂಭವಾದ್ರೆ ಎಲ್ಲ ಮಂಡಳದಲ್ಲೂ ಬಿಡುಗಡೆ ಆಗಿರುತ್ತೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವುಗಳೆಲ್ಲವುಗಳಿಂದ ಯೆಹೋವನು ಅವನನ್ನು ಬಿಡಿಸುತ್ತಾನೆ. ಆ ಕುಟುಂಬವನ್ನು ಬಿಡಿಸ್ತಾನೆ, ಆ ವ್ಯಕ್ತಿಯನ್ನು ಬಿಡಿಸ್ತಾನೆ, ಆ ನಿನ್ನನ್ನು ಬಿಡಿಸ್ತಾನೆ, ನಿನ್ನ ಮಕ್ಕಳನ್ನು ಬಿಡಿಸ್ತಾನೆ. ನಿನ್ನ ಫೈನಾನ್ಷಿಯಲ್ ಒಂದು ಬ್ರೇಕ್ ಥ್ರೂ ನಡೆಯುತ್ತೆ, ಸ್ಪಿರಿಚುವಲ್ ಆಗಿ ಬ್ರೇಕ್ ಥ್ರೂ ನಡೆಯುತ್ತೆ, ಶಾರೀರಿಕವಾದ ಬ್ರೇಕ್ ಥ್ರೂ ನಡೆಯುತ್ತೆ, ಸಂಬಂಧಿಕರ ಮಧ್ಯದಲ್ಲಿ ಬ್ರೇಕ್ ಥ್ರೂ ನಡೆಯುತ್ತೆ. Come on, somebody shout hallelujah. When God does something, incomplete ಅನ್ನೋ ಪದನೇ ಇಲ್ಲ ಅಲ್ಲಿ. ಎಲ್ಲ ಸಂಪೂರ್ಣ. ಗಟ್ಟೆಗಳ್ರಿ, ಎಲ್ಲ ಸಂಪೂರ್ಣ. ಸ್ತೋತ್ರ. 17ನೇ ವಾಕ್ಯ, ಅದೇ ಕೀರ್ತನೆಯಿಂದ 17ನೇ ವಾಕ್ಯ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಒಂದೆರಡು ಕಷ್ಟಗಳಿಂದ ನಾನೆಲ್ಲೋ ತಿಳ್ಕೊಂಡು ಒಂದೆರಡು ಬಿಡಿಸ್ತಾರೆ, ಆಮೇಲೆ ತಿರ್ಗಾ ಉಪವಾಸ, ತಿರ್ಗಾ ಪ್ರಾರ್ಥನೆ, ಆಮೇಲೆ ದೇವ್ರು ನೋಡೋಣ ಅಂತ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು
ನೀತಿವಂತರ ಕೂಗನ್ನ ಕೇಳಿ ಎಲ್ಲ ಕಷ್ಟಗಳಿಂದ ಅವನನ್ನಲ್ಲ ಅವರನ್ನ ಬಿಡಿಸ್ತಾನೆ. ಓ ಅವರನ್ನ ಬಿಡಿಸ್ತಾನೆ ಅಂದ್ರೆ ಎಲ್ಲ ಪ್ರತಿಕೂಲಗಳಿಂದ ನೀನು ಹೊರಗಡೆ ಬರ್ತಾ ಇದೀಯ. ಎಲ್ಲ ಹೋರಾಟದಿಂದ ನೀನು ಹೊರಗಡೆ ಬರ್ತಾ ಇದೀಯ. ಓ ನಾನು ಅಲ್ಲಿ ಕುತ್ಕೊಂಡು ನೀವು ಇಲ್ಲಿಂದ ಈ ಮಾತು ಹೇಳಿದ್ರೆ ಜಿಗಿದೋ ನಡೆದೋ ಏನಾದರೂ ಮಾಡಿಬಿಡ್ತಾ ಇದೆ. ಸ್ತೋತ್ರ. ಕೆಲವರೆಲ್ಲ ಹರಾಲ್ಡಟ್ ಹಾಕೊಂಡು ಕುಂತಿದ್ದೀರಾ. ಗಮನಿಸ್ರಿ, ಎಲ್ಲ ಕಷ್ಟಗಳಿಂದ ಅಂದರೆ ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಬಂದ ಎಲ್ಲ ಜನರೇಷನ್ ಕರ್ಸ್ಗಳು, ತಲೆಮಾರುಗಳಿಂದ ಬಂದ ಶಾಪಗಳಾಗಬಹುದು, ಪಾಪಗಳಾಗಬಹುದು, ರೋಗಗಳಾಗಬಹುದು, ಒಂದೂ ಬಿಡೋದಿಲ್ಲ. ದೇವರು ಬಿಡೋದಿಲ್ಲ. ಶತ್ರುವಿಗೆ ಅವಕಾಶ ದೇವರು ಕೊಡೋದಿಲ್ಲ. ನಿನ್ನ ಕುಟುಂಬ ತಲೆ ತಗ್ಗೋದಕ್ಕೆ ದೇವರು ಬಿಡೋದಿಲ್ಲ. ನನ್ನ ಜನ ಆಶಾಭಂಗ ಪಡೋದಕ್ಕೆ ನಾನು ಬಿಡೋದಿಲ್ಲ. ಕಂಪ್ಲೀಟ್ ಡೆಲಿವರೆನ್ಸ್. ಯಾರಿಗಾದ್ರೂ ಒಂದು ಹೈ-ಫೈ ಹೊಡೆದು ಹೇಳ್ರಿ, ಕಂಪ್ಲೀಟ್ ಡೆಲಿವರೆನ್ಸ್, ಕಂಪ್ಲೀಟ್ ಡೆಲಿವರೆನ್ಸ್, ಕಂಪ್ಲೀಟ್ ಡೆಲಿವರೆನ್ಸ್. ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ಬಿಡುಗಡೆ. ಆದರೆ 5 ವರ್ಷ ಆಯ್ತು ಅಷ್ಟೇ, 20 ವರ್ಷ ಆಯಿತು, 100 ವರ್ಷ ಆಯಿತು, 300 ವರ್ಷ ಆಗಲಿ. ಸ್ತೋತ್ರ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಬೆಂಬಿಡದ ಭೂತನ ಹಾಗೆ ನಿನ್ನನ್ನು ಕಾಡ್ತಿರುವ ಪಾರಂಪರ್ಯ ಕಟ್ಟುಗಳಾಗಿರಬಹುದು. ಇವತ್ತು ಅದರ ನೊಗ ಮುರಿಲೇಬೇಕು, ಮುರಿಲೇಬೇಕು. ಹಲ್ಲೆಲೂಯಾ. Come on, put our hands together. ಎರಡು ಕರೆಗಳನ್ನು ತಟ್ಟುತ್ತಾ break it, break it. I break every curses in the mighty name of Jesus. ಎಲ್ಲ ಶಾಪದ ಕಟ್ಟುಗಳು ಈಗಲೇ ಮುರಿಯಲೇ, ಮುರಿಯಲೇ. Deliverance. Yes, deliverance. I command deliverance. ಶಬಾಲಬ ಶಂದಲಾದನ ಶಾಪದ ಕಟ್ಟುಗಳು ಮುರಿಯಲಿ. ಯೇಸುವೇ, ಯೇಸುವೇ. ಆನ್ಲೈನ್ಗಳನ್ನು ವೀಕ್ಷಿಸ್ತಾ ಇರುವವರ ಮೇಲೆ ನೀವು ನೋಡ್ತಾ ಇರುವಂಥ ಆ ಮನೆಯಲ್ಲಿ ಅಭಿಷೇಕ ಇಳಿತಾ ಇದೆ. ನಿಮ್ಮ ಮೇಲಿರೋ ಅಭಿಷೇಕ ಸಾಧಾರಣವಾದದಲ್ಲ. ಇವತ್ತು ಕೊನೆ. ಎಲ್ಲ ಹೊರೆಗಳು ನಿಮ್ಮ ಬೆನ್ನಿನಿಂದ ದೇವರು ತೆಗೆದಾಕ್ತಾ ಇದ್ದಾನೆ. ಎಲ್ಲ ವಿಧ ನೊಗಗಳು ನಿಮ್ಮ ಕುತ್ತಿಗೆಯಿಂದ ಮುರಿಯಲ್ಪಡ್ತಾ ಇದೆ, ಮುರಿಯಲ್ಪಡ್ತಾ ಇದೆ. ನಿನ್ನ ಕಷ್ಟಗಳು ತೀರ್ತು, ನಿನ್ನ ಇಕ್ಕಟ್ಟು ತೀರ್ತು, ನಿನ್ನ ಮೇಲೆ ಶತ್ರು ಹೂಡಿದ ದಬ್ಬಾಳಿಕೆ ಮುಗೀತು. ಹಲ್ಲೆಲೂಯಾ. ಅದೇ ಕೀರ್ತನೆ 4ನೇ ವಾಕ್ಯ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಒಂದೆರಡು ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ವಾಟ್ ಈಸ್ ದಟ್? ಎಲ್ಲ ಅಂದರೆ ಏನು? ಸಂಪೂರ್ಣ. ಕೆಲವರಿಗೆ ಭಯ. ಭೀತಿ ಅಂದರೆ ಏನು? ಭಯ. ಭಯ ಯಾವುದ್ರ ಕುರಿತು ಭಯ? ಭವಿಷ್ಯದ ಕುರಿತು ಭಯ, ಮಕ್ಕಳ ಕುರಿತು ಭಯ, ನಾಳೆ ಏನು ಆಗ್ಬಿಡ್ತದೋ ಅನ್ನೋ ಭಯ, ಸಾಲಗಾರರ ಭಯ, ಆರೋಗ್ಯ ಸಮಸ್ಯೆಯ ಕುರಿತಾದ ಭಯ, ಕೆಲವರಿಗೆ ಪ್ರಾಣ ಭಯ, ಕೆಲವರಿಗೆ ಮರಣ ಭಯ. ಆದರೆ ಇವತ್ತು ಎಷ್ಟು ಜನ ಮೊರೆ ಇಡೋದಕ್ಕೆ ತಯಾರಾಗಿದ್ದೀರಾ? ಇವತ್ತು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ, ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ನಾಮದಲ್ಲಿ ನೀವೇನು ಬೇಡಿಕೊಂಡ್ರು ಅದು ನಿಮಗೆ ದೇವರು ದಯಪಾಲಿಸ್ತಾನೆಂಬ ನಂಬಿಕೆ ಉಳ್ಳವರು ಹೇಳಬೇಕು. ನಾನು ಯೆಹೋವನಲ್ಲಿ ಬೇಡಿಕೊಳ್ಳಲು
ಅವನು ನನ್ನನ್ನ ಎಲ್ಲ ಭೀತಿಗಳಿಂದ ತಪ್ಪಿಸುವನು. ಎಲ್ಲ ಭಯ ಹೋಗ್ಲಿ. ಐ ಕಮಾಂಡ್ ಇನ್ ಜೀಸಸ್ ನೇಮ್. ಎಲ್ಲ ಭಯ ಹೋಗ್ಲಿ. ಗೋ. Every kind of fear, I command now, come out and leave. ನೀವು ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ಕೆಲವರೆಲ್ಲ ಭಯದಲ್ಲೇ ಕೂತಿದ್ದೀರಾ ಅಂತ. ನಾನಿವತ್ತು ಹೇಳ್ತೀನಿ, ಈ ವಾಕ್ಯವನ್ನು ದೃಢವಾಗಿ ಹಿಡ್ಕೊಂಡು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತಯಾರಾಗಿರೋರು ಇನ್ವೆಸ್ಟ್ ಮಾಡ್ರಿ. ನಾನು ಹೇಳಿದ ಅರ್ಥ ಆಗಲಿಲ್ಲ. ಕೆಲವರಿಗೆ ಭಯ ಇದೆ. ಯಾವುದರಲ್ಲಿ ಹೂಡಿಕೆ ಮಾಡಬೇಕು? ಹಣ ಇದೆ, ಹೂಡಿಕೆ ಮಾಡೋಕ್ಕೆ ಭಯ. ಬಿಸ್ನೆಸ್ ಭಯ. ಸ್ತೋತ್ರ. ಬಿಸ್ನೆಸ್ ಭಯ. ಇವತ್ತು ಧೈರ್ಯವಾಗಿ ಮಾಡ್ರಿ ಧೈರ್ಯವಾಗಿ. ಅದು ಲಾಭ ತಂದಿರುತ್ತೆ, ಆಶೀರ್ವಾದ ತಂದಿರುತ್ತೆ. ಕರ್ತನ ಸಮ್ಮುಖದಲ್ಲಿ ನಿಂತು ಈ ವಾಕ್ಯದ ಪ್ರಮಾಣದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಡಾಕ್ಟ್ರು ಹೇಳಿದ್ರು ಅದಕ್ಕೆ ದಿನ ಬದುಕಲ್ಲ ಅಂತ. ಅವನಿಗೆ ಹೇಳು, ಜೀವದಿಂದ ಇದ್ದು ಜೀವ ಉಳ್ಳ ದೇವರ ಮಹತ್ ಕಾರ್ಯಗಳನ್ನ ನಾನು ವರ್ಣಿಸ್ತೇನೆ. ದೀರ್ಘಾಯುಸ್ಸು ದೇವರು ನನಗೆ ದಯಪಾಲಿಸಿದ್ದಾನೆ. ಶುಭವು ಕೃಪೆಯು ನನ್ನ ಜೀವಮಾನವೆಲ್ಲ ನನ್ನನ್ನು ಹಿಂಬಾಲಿಸುತ್ತೆ. Come on somebody, are you with me? ಭಯ ಭೀತಿಯಿಂದ ಕೂಡಿರುವವರು ಸ್ತೋತ್ರನೂ ಹೇಳಲ್ಲ. ಸ್ತೋತ್ರ ಹೇಳಕ್ಕೂ ಕೆಲವ್ರಿಗೆ ಭಯ, ಆರಾಧನೆ ಮಾಡೋಕ್ಕೆ ಭಯ, ಆಲಯಕ್ಕೆ ಬರೋಕ್ಕೆ ಭಯ. ಆಮೇಲೆ ಇವತ್ತು ಎಲ್ಲ ಭೀತಿಗಳಿಂದ, ಪಕ್ಕದಲ್ಲಿರೋರಿಗೆ ಹೇಳ್ರಿ, ಎಲ್ಲ ಭಯದಿಂದ ಯೆಹೋವನು ನನ್ನನ್ನು ತಪ್ಪಿಸಿದನು. No more fear.